ನಿಮಗೆಲ್ಲ ನೆನಪಿರಬಹುದು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆಗಳಾಯಿತು. ಅದು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಅವರ ವಿಚಾರ ಹಿಡ್ಕೊಂಡು ಒಳಗಡೆ ಎಷ್ಟು ರಾಜಾತಿಥ್ಯ ನೀಡಲಾಗ್ತಾ ಇತ್ತು ಅನ್ನುವಂಥ ಅಂಶವನ್ನ ನಿಮ್ಮ ರಿಪಬ್ಲಿಕರ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ 3 ತಿಂಗಳು ಕಳೆದ್ರು ಪೊಲೀಸರು ಇಲ್ಲಿ ತನಕ ಇದಕ್ಕೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಕೆ ಮಾಡಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಕಾರಾಗೃಹದ ಇಲಾಖೆ. ಆಗಸ್ಟ್ನಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ನಡೆದಂತಹ ರಾಜಾತಿಥ್ಯದ ಕೇಸ್ ಫೋಟೋ ವೈರಲ್, ವಿಡಿಯೋ ವೈರಲ್ ಬೆನ್ನಲ್ಲೇ 3 FIR ಅನ್ನ ದಾಖಲಿಸಿಕೊಂಡಿದ್ರು ಪೊಲೀಸರು. 3 ತಿಂಗಳು ಕಳೀತಾ ಬಂತು, ಇನ್ನೂ ತನಕ ಈ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಯಾರೆಲ್ಲ ಶಾಮೀಲಾಗಿದ್ರು, ಹೇಗೆ ರಾಜಾತಿಥ್ಯ ನೀಡಲಾಯಿತು ಅನ್ನುವಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟೇ ಸಲ್ಲಿಕೆ ಆಗಿಲ್ಲ. ಚಾರ್ಜ್ ಶೀಟ್ ಯಾಕೆ ಸಲ್ಲಿಕೆ ಆದರೆ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ರಾಜಾತಿಥ್ಯಕ್ಕೆ ಸಪೋರ್ಟ್ ಮಾಡಿದ್ರು, ಇದೆಲ್ಲ ಅಂಶವನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಬಟ್ ಯಾಕಿಷ್ಟು ವಿಳಂಬ ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ರಾಜಾತಿಥ್ಯ ಪ್ರಕರಣ ಫೋಟೋ ವಿಡಿಯೋ ಎಲ್ಲ ಹಲ್ಚಲ್ ಎಬ್ಬಿಸಿತ್ತು. ಜನಸಾಮಾನ್ಯರು ಪ್ರಶ್ನೆ ಮಾಡೋ ರೀತಿಯಲ್ಲಿತ್ತು ವ್ಯವಸ್ಥೆ. 3 FIR ದಾಖಲಾಗಿದ್ದು ಆಯ್ತು, ಆದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಯಾಕೆ ವಿಳಂಬ ಅನ್ನೋದೇ ಪ್ರಶ್ನೆ. ಶ್ರುತಿ, ಏನು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದಲ್ಲಿ 3 FIR ಗಳನ್ನ ದಾಖಲು ಮಾಡಲಾಗಿತ್ತು. ಈ 3 FIR ನಲ್ಲಿ BNS ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಅಲ್ಲದೆ ಏನು ಇದರಲ್ಲಿ ಕೆಲವು ರೌಡಿ ಶೀಟರ್ಗಳು, ನಟ ದರ್ಶನ್ ಜೊತೆಗೆ ಒಂದಷ್ಟು ಜನ ಜೈಲಧಿಕಾರಿಗಳು ಸಹ ಆರೋಪಿಗಳನ್ನಾಗಿ ಮಾಡಲಾಗಿತ್ತು. ಯಾವುದೇ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನ ಪಡೆದುಕೊಳ್ತೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿರ್ತಕ್ಕಂಥ ಪೊಲೀಸರು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡು ಜೈಲಧಿಕಾರಿಗಳಿಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಕಾರಾಗೃಹ ಇಲಾಖೆಯಿಂದ ಸಕ್ಷಮ ಪ್ರಾಧಿಕಾರ ಅವರೇ ಆಗಿರೋದ್ರಿಂದ ಅವರ ಬಳಿ ಅನುಮತಿಯನ್ನ ಕೇಳಿದ್ರೆ ಇದುವರೆಗೂ ಅನುಮತಿಯನ್ನ ಕೊಡದೆ ಕಳ್ಳಾಟವನ್ನ ಆಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಒಂದು ನಿಯಮ ಇದೆ BNS ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು FIR ದಾಖಲಾದ್ರೆ 60 ದಿನದೊಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ. ಆದ್ರೆ ಈ ಘಟನೆ ಆಗಿ ಸುಮಾರು 3 ತಿಂಗಳು 90 ದಿನಕ್ಕೂ ಹೆಚ್ಚಾಗ್ತಾ ಇದೆ. ಆದ್ರೆ ಸಕ್ಷಮ ಪ್ರಾಧಿಕಾರ ಆದಂತ ಕಾರಾಗೃಹ ಇಲಾಖೆ ಇನ್ನೂ ಅನುಮತಿ ಕೊಡದೇ ಇರೋ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇನೆ ಉಳಿದುಕೊಂಡಿರ್ತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಅನುಮಾನಗಳು ಮೂಡ್ತವೆ. ಈ ಒಂದು ಪ್ರಕರಣದಲ್ಲೂ ಸಹ ಯಾರೋ ಪ್ರಭಾವಿಗಳು ಪ್ರಭಾವವನ್ನ ಬೀರ್ತಾ ಇದ್ರೆ ಯಾಕೆ ಗೃಹ ಇಲಾಖೆಗೆ ಅಥವಾ ಕಾರಾಗೃಹ ಇಲಾಖೆಗೆ ಇಷ್ಟೊಂದು ಅವಮಾನ ತರಿಸಿದಂತ ಪ್ರಕರಣ? ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು ಈ ಒಂದು ಘಟನೆ. ಆದ್ರೂ ಸಹ ಅವರ ಏನು ಈ ಅಕ್ರಮಕ್ಕೆ ಕಾರಣರಾದಂತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಯಾಕೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇವತ್ತಿಗೂ ಇರತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ನಮಗೆಲ್ಲ ಗೊತ್ತು. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡ್ತಿದ್ದಾರೆ. ಇಫ್ ಸಪೋಸ್ ಈಗ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಇದೇ ಮಧ್ಯಂತರ ಬೇಲ್ನ ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಬೆನ್ನು ಆಪರೇಷನ್ಗೆ ಮುಹೂರ್ತ, ಮಧ್ಯಂತರ ಜಾಮೀನು ವಿಸ್ತರಣೆಗಾಗಿ ಮನವಿ. ಕೊಲೆ ಕೇಸ್ ಆರೋಪಿ ನಟ ದರ್ಶನ್ಗೆ ಈವರೆಗೂ ಬೆನ್ನು ನೋವಿನ ಆಪರೇಷನ್ ಆಗಿಲ್ಲ. ಹೀಗಾಗಿ ಮಧ್ಯಂತರ ಜಾಮೀನು ವಿಸ್ತರಣೆಗೆ ದರ್ಶನ್ ಪರ ವಕೀಲ CV ನಾಗೇಶ್ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಗಿದೆ ಎಂದು ವರದಿಯಲ್ಲಿ ತಿಳಿಸಿದ್ದಾರೆ. ಆದರೆ ಯಾವ ದಿನ ನಿಗದಿಯಾಗಿದೆ ಎಂದು ವರದಿಯಲ್ಲಿ ವೈದ್ಯರು ಉಲ್ಲೇಖ ಮಾಡಿಲ್ಲ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ, R ನಾಗರಾಜು, M ಲಕ್ಷ್ಮಣ್, ಅನುಕುಮಾರ್ ಅಲಿಯಾಸ್ ಅನು, ಜಗದೀಶ್ ಅಲಿಯಾಸ್ ಜಗ್ಗಾ, ಪ್ರದೋಷ್ ಸಲ್ಲಿಸಿರುವ ಜಾಮೀನು ಅರ್ಜಿಗಳ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಟ ದರ್ಶನ್ ಪರ ವಕೀಲ CV ನಾಗೇಶ್ ದರ್ಶನ್ಗೆ ನೀಡಲಾಗಿರುವ ವೈದ್ಯಕೀಯ ಮಧ್ಯಂತರ ಜಾಮೀನು ವಿಸ್ತರಣೆಗೆಂದು ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡ್ರು. ಮಧ್ಯಂತರ ಜಾಮೀನು ಮಂಗಳವಾರಕ್ಕೆ ಮುಕ್ತಾಯವಾಗಲಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಟ್ರಯಲಿಂಗ್ ನಡೆಯುತ್ತಿದೆ. ಈ ಮಧ್ಯೆ ಸಾಮಾನ್ಯ ಬೇಲ್ ಸಿಗಲಿಲ್ಲದಿದ್ದರೆ ಸಂಕಷ್ಟ ಎಂದು ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿಸಿಕೊಂಡು ಚಿಕಿತ್ಸೆ ಮುಂದುವರಿಸುವ ಪ್ಲಾನ್ ಮಾಡಿಕೊಂಡು ಚಾಲೆಂಜಿಂಗ್ ಸ್ಟಾರ್ ಅರ್ಜಿ ಹಾಕೊಂಡಿದ್ದಾರೆ. ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತಾ?
ಮುಂಬರುವ ಮಂಗಳವಾರಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಮುಕ್ತಾಯವಾಗಲಿದೆ. ಸೋಮವಾರ ವಿಚಾರಣೆ ನಿಗದಿಯಾಗಿದ್ದು, ಒಂದು ವೇಳೆ ಸಾಮಾನ್ಯ ಜಾಮೀನು ಸಿಗದಿದ್ರೆ ಮಧ್ಯಂತರ ಜಾಮೀನು ಸಿಗಬಹುದು ಎಂದು ನಟ ಅರ್ಜಿ ಹಾಕಿದ್ದಾರೆ. ಒಂದು ವೇಳೆ ಮಧ್ಯಂತರ ಜಾಮೀನಿಗೆ ಒಪ್ಪಿಗೆ ಸೂಚಿಸದಿದ್ರೆ ನಟ ಮತ್ತೆ ಬಳ್ಳಾರಿ ಜೈಲಿಗೆ ವಾಪಸ್ ಆಗಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅನಂತರ ಸಾವಾದ್ರೂ ಕೂಡ ಸರ್ಕಾರ ಅಲರ್ಟ್ ಆಗಿರ್ಲಿಲ್ಲ, ಸಚಿವರು ಅಲರ್ಟ್ ಆಗಿರ್ಲಿಲ್ಲ. ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನ ಮಾಡೋದಕ್ಕೆ ಶುರುವಾಯಿತು. ಈಗ ಸರ್ಕಾರ ಅಲರ್ಟ್ ಆಗಿದೆ, ವಿಪಕ್ಷ ನಾಯಕರು ಅಲರ್ಟ್ ಆದ್ರು ಅಂತ ಹೇಳ್ತಾ ಇದೀವಿ. ಬೆಳಗ್ಗೆ ತಾನೇ ಜಯಪ್ರಕಾಶ್ ಶೆಟ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಸಿಎಂ ಆದಿಯಾಗಿ ಯಾರೊಬ್ಬ ದೊಡ್ಡ ಅಧಿಕಾರಿ ಅಥವಾ ಸಚಿವರಲ್ಲಿ ಭೇಟಿ ಕೊಡ್ತಾರೆ ಅಂದ್ರೆ ಯಾವುದು ಸರಿ ಇರಲ್ವೋ ಎಲ್ಲವೂ ಕೂಡ ಸರಿ ಆಗ್ಬಿಡುತ್ತೆ ಅಂತ. ಹಾಗಾಗಿದೆ ಈಗ. ಆರೋಗ್ಯ ಸಚಿವರು ಬರ್ತಾರೆ ಅಂದ ತಕ್ಷಣ ಜಿಲ್ಲಾಸ್ಪತ್ರೆಯನ್ನ ಸಿಂಗಾರ ಮಾಡಿಬಿಟ್ಟಿದ್ದಾರಂತೆ ಅಲ್ಲಿನ ಸಿಬ್ಬಂದಿ. ಸಚಿವರು ಬರುವಾಗ ಎಲ್ಲ ಸಿಂಗಾರ ಆಗಿದೆ, ಅಲಂಕಾರ ಆಗ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಧ್ಯಾಹ್ನ ಬರ್ತಾರೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆ ಮುಂದೆ ಹೂವಿನ ಕುಂಡ ತಂದಿಡ್ತಿದ್ದಾರಂತೆ ಸಿಬ್ಬಂದಿ ಅಧಿಕಾರಿ ವರ್ಗ ಸಚಿವರನ್ನ ಮೆಚ್ಚಿಸುವಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ. ಹೊರಗಡೆಯಿಂದ ಹೂವಿನ ಗಿಡಗಳನ್ನ ತಂದಿಡ್ತಿದ್ದಾರಂತೆ ಸಿಬ್ಬಂದಿ. ರಿಪಬ್ಲಿಕಾಣದಿಂದ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್. ನಿನ್ನೆ ಅದೇ ಜಾಗದಲ್ಲಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿ ತಲುಪಿದ್ರು, ಜಿಲ್ಲಾಸ್ಪತ್ರೆಗೆ ವಿಸಿಟ್ ಕೊಟ್ಟರು. ಅಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡೋಣ ಅಂತ. ಬಟ್ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇತ್ತು ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಇವತ್ತು ನೆಕ್ಸ್ಟ್ ಡೇ, ನಿನ್ನೆ ದಿನ ಕಟ್ ಮಾಡಿ ಇವತ್ತು ಓಪನ್ ಮಾಡಿ ಹೆಂಗಿದೆ ನೋಡಿ ದೃಶ್ಯ. ಜಿಲ್ಲಾಸ್ಪತ್ರೆಯಲ್ಲಿ ಹೂವಿನ ಕುಂಡ ಬಂದ್ಬಿಡ್ತು. ಕಾರಣ ಇಷ್ಟೇ, ರಿಪಬ್ಲಿಕನ್ ನಿರಂತರ ಅಭಿಯಾನ ಮಾಡ್ತಲ್ಲ, ಆರೋಗ್ಯ ಸಚಿವರು ಅಲರ್ಟ್ ಆದ್ರಲ್ಲ, ಹೋಗ್ತೀನಪ್ಪ ಭೇಟಿ ಕೊಡ್ತೀನಿ ನಾನು ಅಂತ ಅಂದ್ರು. ಮಧ್ಯಾಹ್ನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ, ಬೆಳಗ್ಗೆ ಈ ರೀತಿ ಅಲಂಕಾರ ಮಾಡೋದಕ್ಕೆ ಶುರು ಆಗಿದೆ. ಮೇಲೆಲ್ಲ ತಳುಕು ಒಳಗೆ ಹುಳುಕು ಅನ್ನುವಂಥ ಮಾತು ನಿಮ್ಗೆ ಗೊತ್ತಿರಬಹುದು. ಮೇಲಿಷ್ಟೆಲ್ಲ ಸಿಂಗಾರ ಮಾಡಿದ್ರೆ ಒಳಗಡೆ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರು? ನೀವೆಷ್ಟೇ ಹೂವಿನ ಕುಂಡ ತಂದಿಟ್ಟು ಹೂಗಳನ್ನ ಕಟ್ಟಿ ಅಲಂಕಾರ ಮಾಡ್ತೀರಿ ಅಂದ್ರೆ ಒಳಗಡೆ ಬರುವಂಥ ರೋಗಿಗಳ ಜೀವಕ್ಕೆ ನೀವು ಗ್ಯಾರಂಟಿ ಕೊಡಲ್ಲ ಅಂದ್ರೆ ಇದೆಲ್ಲ ಮಾಡಿ ಏನು ಪ್ರಯೋಜನ? ಯಾರನ್ನು ಮೆಚ್ಚಿಸೋಕೆ ಇದೆಲ್ಲ ಪ್ರಶ್ನೆ. ಇದನ್ನ ಮೆಚ್ಚಿಸ್ಬೇಡಿ ಸ್ವಾಮಿ. ರೋಗಿಗಳು ಜೀವ ಉಳಿಸ್ಕೊಟ್ರೆ ಸಾಕಾಗಿದೆ. ಜಿಲ್ಲಾಸ್ಪತ್ರೆಗೆ ಬರುವಂತ ರೋಗಿಗಳು ಆರಾಮಾಗಿ ಆಚೆ ಬಂದ್ರೆ ಸಾಕಾಗಿದೆ. ನೋಡಿ, ಬಳ್ಳಾರಿಯ ಜಿಲ್ಲಾಸ್ಪತ್ರೆ 25 ದಿನದಲ್ಲಿ 5 ಜನ ಮೃತಪಟ್ಟಿದ್ದಾರೆ. ನಾವು ನಿನ್ನೆ ಒಳಗಡೆ ಹೋಗಿದ್ದೀವಿ, ಗೊಬ್ಬೆದ್ದು ನಾರ್ತಾ ಇದೆ. 5 ಜನ ಬಾಣಂತಿಯರ ಸರಣಿ ಸಾವು ಸರ್ಕಾರಕ್ಕೆ ಮುಜುಗರ ತಂದಿದೆ. ಇದರ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಚಾಟಿ ಬೀಸಿದ್ರು ಅಂತೇಳಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತರಾತುರಿಯಲ್ಲಿ ಮಾನ್ಯ ಮಂತ್ರಿಗಳು ಬರ್ತಾ ಇದ್ದಾರೆ. ಮಂತ್ರಿಗಳಿಗೆ ಗೊತ್ತಿಲ್ಲ, ಜಿಲ್ಲಾಸ್ಪತ್ರೆಯ ಒಳಗಡೆ ಆ ಮೃತಪಟ್ಟಂಥ ಬಾಣಂತಿಯರ ತಂದೆ ತಾಯಿಯರ ಕಣ್ಣೀರು, ಆ ಮಕ್ಕಳು ಕಣ್ತೆರೆಯುವ ನಡುವೆ ಮುನ್ನವೇ, ಪ್ರಪಂಚ ನೋಡೋದಕ್ಕಿಂತ ಮುಂಚೆವೇ ತಾಯಿಯನ್ನು ಕಳ್ಕೊಂಡು ತಬ್ಬಲಿಗಳಾಗಿದ್ದಾರೆ. ಆದರೆ ಮಂತ್ರಿಗಳು ಬರ್ತಾರೆ ಅಂಥೇಳಿ ಸಿಬ್ಬಂದಿಗಳು ನೋಡಿ ಇವತ್ತು ಜಿಲ್ಲಾಸ್ಪತ್ರೆ ಅಂದಾಚಂದವನ್ನು ಚಂದ ಮಾಡೋದಕ್ಕೆ ಗಿಡಗಳನ್ನೆಲ್ಲ ತಂದಿಟ್ಟಿದ್ದಾರೆ. ಇಲ್ಲಿರುವಂಥ ಸಿಬ್ಬಂದಿ ಗಿಡಗಳನ್ನು ತಂದು ಆಸ್ಪತ್ರೆ ಚಂದ ಕಾಣಬೇಕಲ್ಲ, ಮಂತ್ರಿಗಳು ಬರ್ತಾರಲ್ಲ, ಆರೋಗ್ಯ ಸಚಿವರು ಬರ್ತಾರಲ್ಲ, ಬಡವರು ಸತ್ತು ಹೋಗಲಿ ಏನೇ ಆಗಲಿ ತೊಂದರೆ ಇಲ್ಲ ಅವರಿಗೆ. ಆಸ್ಪತ್ರೆ ಚೆನ್ನಾಗಿ ಕಾಣಬೇಕು, ನೋಡೋದಕ್ಕೆ ಅಂದ ಚಂದ ಇರಬೇಕಲ್ಲ, ಹಸಿರೆಲ್ಲ ಸುತ್ತಮುತ್ತ ಇರಬೇಕಲ್ಲ. ಹಾಗಾಗಿ ಏನು ಕ್ವಾಲಿಟಿ ಚಿಕಿತ್ಸೆ ಕೊಡ್ತಾ ಇದ್ದೀರಿ ಅನ್ನೋದು ಬೇಕಾಗಿಲ್ಲ, ಆಸ್ಪತ್ರೆ ಚಂದ ಕಾಣಬೇಕು. ಆಸ್ಪತ್ರೆಗೆ ಮಂತ್ರಿಗಳು ಬರ್ತಾರೆ, ಮಂತ್ರಿಗಳಿಗೆ ನಾವು ಬೇಷ್ ಅನ್ಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಲೆಕ್ಕಾಚಾರವೋ ಏನೋ ಗೊತ್ತಿಲ್ಲ. ನನ್ನ ಜೊತೆಲಿ ಕೆಲ ಇಲ್ಲಿನ ಸ್ಥಳೀಯರಿದ್ದಾರೆ, ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ರಿ ಸರ್ ಇದು ಒಳಗೆ ಗೆಬ್ಬೆದ್ದು ನಾರ್ತಾ ಇದೆ? ಆಸ್ಪತ್ರೆ ನೋಡಿದರೆ ಇವತ್ತು ರಾಜ್ಯದಾದ್ಯಂತ ಏನರಪ್ಪ ಇಂಥ ಆಸ್ಪತ್ರೆ, ಜನ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಅಂದ ಚರ್ಮ ಡೆಕೋರೇಷನ್ ಎಲ್ಲ ಯಾಕೆ ಬೇಕು ಸರ್? ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಸ್ವಾಮಿ. ಇಲ್ಲಿ ಇರೋ ನಮ್ಮ DHO ಅವ್ರು ಎದುರಲ್ಲ ರಮೇಶ್ ಕುಮಾರ್ ಅಂತೇಳಿ, ಅವ್ರ ಮಕ್ಕನೇ ಯಾರೂ ನೋಡಿಲ್ಲ, ಅವ್ರು ಏನು ಕೆಲಸ ಮಾಡ್ತೇ ಇಲ್ಲ. ಈ ಜಿಲ್ಲಾ ಆಸ್ಪತ್ರೆ ಆಮೇಲೆ ವಿಮ್ಸು